ಪಾಕ್ ಪರ ಘೋಷಣೆ ಕೂಗಿದ್ದು ಇದೀಗ ಎಫ್ಎಸ್ಎಲ್ ವರದಿಯನ್ನು ಬಹಿರಂಗಪಡಿಸಿದ್ದಾರೆ ಭಾರತೀಯ ಜನತಾ ಪಕ್ಷದವರು. ಇದಕ್ಕೆ ಸಂಬಂಧಪಟ್ಟಾಗ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ರಾಜ್ಯಾದ್ಯಂತ ವಿಸ್ತಾರ ನ್ಯೂಸ್ನ ವರದಿಯ ದೊಡ್ಡ ಸಂಚಲನ ಇದು. ಬ್ರೇಕಿಂಗ್ ನ್ಯೂಸ್. ವಿಧಿ ವಿಜ್ಞಾನ ಪ್ರಯೋಗಾಲಯ, ಫೋರೆನ್ಸಿಕ್ ಲ್ಯಾಬ್, ಸೈನ್ಸ್ ಲ್ಯಾಬ್ ಎಕ್ಸ್ಪರ್ಟ್ ಡಾಕ್ಟರ್ ಪಣೀಂದ್ರಾವ್ ಅವರ ವರದಿ. ಆ ವರದಿಯ ಬಗ್ಗೆ ಹೇಳಿದ್ದು ಫಸ್ಟ್ ಆನ್ ಟೆಲಿವಿಷನ್ ನಿಮ್ಮ ವಿಸ್ತಾರ ನ್ಯೂಸ್. ಮಾರ್ಚ್ 1ನೇ ತಾರೀಕು ನ್ಯೂಸ್ ಫ್ರಂಟ್ ಲೈನ್ ಅಲ್ಲಿ ನಿಮ್ಮ ವಿಸ್ತಾರ ನ್ಯೂಸ್ ಬಹಿರಂಗಪಡಿಸಿದಂತಹ ವರದಿ. ಅದರ ಝಲಕನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಎಫ್ಎಸ್ಎಲ್ ಎಕ್ಸ್ಪರ್ಟ್ ಡಾಕ್ಟರ್ ಪಣೀಂದ್ರ ವರದಿಯ ಬಗ್ಗೆ ಹೇಳಿದ್ದು ವಿಸ್ತಾರ ನ್ಯೂಸ್. ಬಿಜೆಪಿ ವರದಿ ಪೋಸ್ಟ್ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ವಾರ್ ಶುರುವಾಗಿದೆ. ಖಾಸಗಿ ಸಂಸ್ಥೆ ಎಫ್ಎಸ್ಎಲ್ ವರದಿ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್, ಪ್ರಿಯಾಂಕಾ ಖರ್ಗೆ, ಸತೀಶ್ ಜಾರಕಿಹೊಳಿ ಕಿಡಿಕಾರ್ತಿದ್ದಾರೆ. ಮಾರ್ಚ್ 1ನೇ ತಾರೀಕು ನ್ಯೂಸ್ ಫ್ರಂಟ್ ಲೈನ್ ಏನಾಯ್ತು ಅದರ ಝಲಕ್ ತೋರಿಸ್ತೀವಿ ನೋಡಿ. ಒಂದೇ ಇದ್ದಲ್ಲಿ 2 ಲ್ಯಾಬೊರೇಟರಿ ಅಥವಾ 10 ಲ್ಯಾಬೊರೇಟರಿಗಳು ಅದೇ ಪ್ರಶ್ನೆಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡೋದು ಕೂಡ ಆನ್ಸರ್ ಸೇಮ್ ಬರುತ್ತೆ. ನಿಮ್ಮ ಹತ್ರ ಬಂದಿದ್ಯಾ, ಅವ್ರ ಹತ್ರ ಬಂದಿದ್ಯಾ? ಟ್ವೀಟ್ ಮಾಡ್ಕೊಳ್ಳಿ ಅವ್ರ ಪಾಪ. ವರದಿ ಫಸ್ಟ್ ವರದಿ ನೋಡೋಣ, ನೋಡ್ಬಿಟ್ಟು ಮಾತಾಡೋಣ. ವರದಿ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, ನನಗೇನೋ ವರದಿ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೇನಾದ್ರು ಗೊತ್ತಿತ್ತು ಅಂದ್ರೆ ತಿಳಿಸಿ ಮಾತಾಡ್ಲಿ. ವರದಿ ನಿಮ್ಮ ಹತ್ರ ಬಂದಿದ್ಯಾ, ಅವ್ರ ಹತ್ರ ಬಂದಿದ್ಯಾ? ಟ್ವೀಟ್ ಮಾಡ್ಕೊಳ್ಳಿ ಅವ್ರ ಪಾಪ. ವರದಿ ಫಸ್ಟ್ ವರದಿ ನೋಡೋಣ, ನೋಡ್ಬಿಟ್ಟು ಮಾತಾಡೋಣ. ವರದಿ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದೇ ತಾನೇ ಬಿಜೆಪಿ ಅವ್ರು ಹಾಕಿರೋದು? ಇದೇ ರಿಪೋರ್ಟ್ ಅಲ್ವಾ? ಏನಂತ ಇದೆ ರಿಪೋರ್ಟ್ ಅಲ್ಲಿ? ಟು ದ ಲಿಮಿಟೆಡ್ ಎಕ್ಸ್ಟೆಂಟ್ ಆಫ್ ದ ಕ್ವೆಶ್ಚನ್ ಇನ್ ದಿಸ್ ಕೇಸ್ ಬೀಯಿಂಗ್ ವೆದರ್ if it was Nasir Saab Zindabad or Pakistan Zindabad, the above analysis indicates that it is highly probable to be Pakistan Zindabad. ಅವ್ರ ಬಗ್ಗೆ ಹೇಳಿಕೆ ಮಾಡಕ್ಕಾಗಲ್ಲ. ಸರ್ಕಾರ ಏಜೆನ್ಸಿಯನ್ನು ನಂಬುತ್ತದ. ಬರ್ಲಿ, ಸರ್ಕಾರ ಬರ್ಲಿ, ಬಂದ್ಮ್ಯಾಗ ಮಾಡೇ ಮಾಡ್ತಾರ. ತಡ ಆಗ್ತದೆ, ಅದಕ್ಕೆ ನಾ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಪಾಕ್ ಪರ ಘೋಷಣೆ ಕೂಗಿದಂತಹ ವಿಡಿಯೋ ಇದೀಗ ಎಫ್ಎಸ್ಎಲ್ ವರದಿ ಅಲ್ಲಿ ರೆಡಿ ಆಗಬೇಕಷ್ಟೇ, ಅಂದ್ರೆ ತನಿಖೆ ನಡೀತಾ ಇದೆ. ಈಗ ಎಫ್ಎಸ್ಎಲ್ ಕಚೇರಿಗೆ ಭಾರತೀಯ ಜನತಾ ಪಕ್ಷದ ಶಾಸಕರು ಭೇಟಿ ಕೊಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಇದುವರೆಗೂ ರಿಪೋರ್ಟ್ ಬಂದಿಲ್ಲ, ಹಾಗಾಗಿ ಎಫ್ಎಸ್ಎಲ್ ಕಚೇರಿಗೆ ಬಿಜೆಪಿಯ ಟೀಮ್ ಭೇಟಿ ಕೊಡೋರಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಡಿಲೇ ಆಗ್ತಾ ಇದೆ, ಇದುವರೆಗೂ ರಿಪೋರ್ಟ್ ಬಂದಿಲ್ಲ, ಹಾಗಾಗಿ ಎಫ್ಎಸ್ಎಲ್ ಕಚೇರಿಗೆ ಬಿಜೆಪಿ ಟೀಮ್ನವರು ಭೇಟಿ ಕೊಡ್ತಿದ್ದಾರೆ. ಬಿಜೆಪಿ ಶಾಸಕರು ಎಫ್ಎಸ್ಎಲ್ ಕಚೇರಿಗೆ ಭೇಟಿ ಕೊಡೋರಿದ್ದಾರೆ. ಟೈಮ್ ಇವತ್ತು ಮಧ್ಯಾಹ್ನ 2:30ಕ್ಕೆ ಎಫ್ಎಸ್ಎಲ್ ಕಚೇರಿಗೆ ಬಿಜೆಪಿ ಟೀಮ್ನವರು ಭೇಟಿ ಕೊಡ್ತಿದ್ದಾರೆ. ಶಾಸಕರಾದ ರವಿ ಸುಬ್ರಹ್ಮಣ್ಯ, ಎಸ್ ರಘು, ಸಿ.ಕೆ. ರಾಮಮೂರ್ತಿ, ಉದಯ ಗರುಡಾಚಾರ್, ಎಲ್ಲ ಬಿಜೆಪಿಯ ನಾಯಕರು, ತಂಡದವರು ಎಫ್ಎಸ್ಎಲ್ ಕಚೇರಿಗೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಭೇಟಿ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಚಂದ್ರಶೇಖರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ಒಂದ್ ಕಡೆ ಮಾರ್ಚ್ 1ನೇ ತಾರೀಕೆ ಎಫ್ಎಸ್ಎಲ್ ವರದಿ, ಖಾಸಗಿಯಾಗಿ ಎಫ್ಎಸ್ಎಲ್ ವರದಿ ಏನಿತ್ತು ವಿಸ್ತಾರ ನ್ಯೂಸ್ ಫಸ್ಟ್ ಆನ್ ಟೆಲಿವಿಷನ್ ಬಹಿರಂಗಪಡಿಸಿದ್ವಿ, ಅದನ್ನ ಈಗ ಉಲ್ಲೇಖ ಮಾಡ್ತಿದ್ದಾರೆ ಬಿಜೆಪಿಯವರು. ಆದರೆ ಇನ್ನೊಂದು ಕಡೆ ಎಫ್ಎಸ್ಎಲ್ ವರದಿ ಡಿಲೇ ಆಗ್ತಾ ಇದೆ. ಬಿಜೆಪಿಯವರೀಗ ಕಚೇರಿ ಭೇಟಿ ಕೊಡ್ತಿದ್ದಾರೆ, ಕಾಂಗ್ರೆಸ್ ಅವರು ಅದನ್ನ ಅಲ್ಲೆಗೆಳಿತಿದ್ದಾರೆ. ವಾಟ್ ಹ್ಯಾಪನಿಂಗ್, ಏನಾಗ್ತಾ ಇದೆ? ಕಾಂಗ್ರೆಸ್ನವರು ಡಿಲೇ ಮಾಡ್ತಿರೋ ಉದ್ದೇಶ ಏನಾದರೂ ವ್ಯಕ್ತಪಡಿಸ್ತಿದ್ದಾರೆ? ಡಿಲೇ ಆಗ್ತಿರೋದ್ರ ಬಗ್ಗೆ. ವೆರಿ ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಖಂಡಿತವಾಗ್ಲು 2 ರೀತಿಯಲ್ಲಿ ಇಲ್ಲಿ ವಿಚಾರಗಳು ಪ್ರಸ್ತಾಪ ಆಗ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಕಾಂಗ್ರೆಸ್ನ ಯಾವುದೇ ನಾಯಕರ ಪ್ರಕಾರ ಈವರೆಗೂ ಕೂಡ ಎಫ್ಎಸ್ಎಲ್ ತನಿಖೆಯ ವರದಿ ಬಂದಿಲ್ಲ. ಬಿಜೆಪಿ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ವರದಿ ಬಂದಿದೆ, ಆದ್ರೆ ಆ ವರದಿಯನ್ನ ಬಹಿರಂಗ ಮಾಡ್ತಾ ಇಲ್ಲ. ಸೊ ಕಾರಣ ಏನಂತಂದ್ರೆ ಅವರನ್ನ ಉಳಿಸುವಂತ ಕಾರಣ, ಯಾರು ಕೂಗಿದ್ದಾರೆ ಅವರನ್ನ ಉಳಿಸುವಂತದ್ದು. ಈ ಮೂಲಕ ಅಲ್ಪಸಂಖ್ಯಾತರ ಹಿತವನ್ನ ಕಾಯಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆಗ್ರಹ. ಆದ್ರೆ
ಎಲ್ಲೊಂದು ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಕೂಡ ವರದಿ ಬಂದಿಲ್ಲ, ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಖಾಸಗಿ ಸಂಸ್ಥೆ ಈ ಒಂದು FSL ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ, ಇದನ್ನ ನಾವು ನಂಬಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಒಂದು ವೇಳೆ ಮಾಧ್ಯಮದಲ್ಲೂ ಕೂಡ ಈಗಾಗಲೇ ಬಹಿರಂಗಗೊಂಡಿದೆ. ಸೊ ಎಲ್ಲ ಕೂಗಿರ್ತಕ್ಕಂಥದ್ದು ಕೂಡ ಸತ್ಯವಾಗಿದೆ. ಆದ್ರೆ ಯಾರು ಕೂಡ ಇದು ಸರಿಯಲ್ಲ ಅನ್ನುವಂಥ ಕ್ರಮಕ್ಕಿಂತ ವರದಿ ಬಂದಿಲ್ಲ, ವರದಿ ಬಂದ ಮೇಲೆ ನೋಡೋಣ ಅನ್ನುವಂಥ ಹೇಳಿಕೆಗಳಷ್ಟೇ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ವರದಿ ಬರೋವರೆಗೂ ಕೂಡ ಈ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತಂದ್ರೆ ಅದಕ್ಕೂ ಕೂಡ ಉತ್ತರ ಇಲ್ಲ. ಹೀಗಾಗಿ ಈ ವರದಿ ಬಿಡುಗಡೆ ಮಾಡಬೇಕು ಮತ್ತು ಆ ತನಿಖೆ ರಿಪೋರ್ಟ್ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದು ವಿಚಾರವಾಗಿ ಬಿಜೆಪಿ ನಾಯಕರು ಕೂಡ ಇವತ್ತು FSL ಕಚೇರಿಗೂ ಕೂಡ ಭೇಟಿ ಥ್ಯಾಂಕ್ ಯು ಸೋ ಮಚ್ ನೀಡ್ತಾರೆ. ಚಂದ್ರು. ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ. ಈ ಜಟಾಪಟಿ ನಿಲ್ಲಲ್ಲ, ಹೀಗೆ ಮುಂದುವರಿತೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.